ಬಾಲಕಿ ಅತ್ಯಾಚಾರಿ ಆರೋಪಿಯ ಎನ್ಕೌಂಟರ್ ಪ್ರಕರಣದಲ್ಲಿ ಇದೀಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿದೆ. ಇದರಿಂದಾಗಿ ಪೊಲೀಸ್ ಇಲಾಖೆಯನ್ನು ಯಾರು ಎನ್ಕೌಂಟರ್ ಮಾಡಿದ್ರು ಆ ಒಂದು ಪೊಲೀಸ್ ಅಧಿಕಾರಿಗಳಲ್ಲಿ ಢವಢವ ಶುರುವಾಗಿದೆ. ಈಗಾಗಲೇ ಏನು 5 ವರ್ಷದ ಬಾಲಕಿಯ ಒಂದು ಅತ್ಯಾಚಾರ ನಡೆದಿತ್ತು, ಆ ಒಂದು ಬಾಲಕಿಯ ಒಂದು ಅತ್ಯಾಚಾರದ ನಂತರ ಸಾಕಷ್ಟು ಪ್ರತಿಭಟನೆಗಳು ಸಹ ನಡೆದಿದ್ದವು. ಆರೋಪಿ ಏನು ರಿತೇಶ್ ಕುಮಾರ್ ಇದ್ದ ಅವನನ್ನು ಎನ್ಕೌಂಟರ್ ಮಾಡಲಾಗಿತ್ತು. ಅನ್ನಪೂರ್ಣ ಅನ್ನೋ ಒಂದು PSI ಅಧಿಕಾರಿ ಏನು ಎನ್ಕೌಂಟರ್ ಮಾಡಿದರು. ಈಗ ಅನ್ನಪೂರ್ಣ ಸಹ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇದೆಲ್ಲ ಬೆಳವಣಿಗೆಗಳ ನಂತರ ಈಗ ಏನಂದರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಒಂದು ಹುಬ್ಬಳ್ಳಿಗೆ ಭೇಟಿ ಕೊಟ್ಟಿದೆ. ಏನು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಶ್ಯಾಮ್ ಭಟ್ ಮತ್ತು ಮತ್ತೊಬ್ಬ ಸದಸ್ಯರು ಇಬ್ಬರು ಸಹ ಮತ್ತು ಇತರ ಅಧಿಕಾರಿಗಳು ಇವತ್ತು ಹುಬ್ಬಳ್ಳಿಗೆ ಭೇಟಿ ಕೊಟ್ಟು ಒಂದೇನು ಎನ್ಕೌಂಟರ್ ನಡೆದಂತಹ ಸ್ಥಳದ ಪರಿಶೀಲನೆ ಮಾಡಿದರು. ಜೊತೆಗೆ ಏನು ಪ್ರಕರಣ ನಡೆದಂತಹ ಅಂದರೆ ಏನು ಯಾವುದು ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತೇನು ಹೇಳಲಾದಂತಹ ಆ ಒಂದು ಸ್ಥಳಕ್ಕೂ ಸಹ ಭೇಟಿ ಕೊಟ್ಟರು. ಅಲ್ಲದೆ ಆ ಒಂದು ಬಾಲಕಿಯ ಒಂದು ಪೋಷಕರನ್ನು ಸಹ ಭೇಟಿ ಮಾಡಿ ಒಂದು ಮಾಹಿತಿ ಪಡೆದುಕೊಳ್ಳುವಂಥ ಕೆಲಸವನ್ನು ಶ್ಯಾಮ್ ಭಟ್ ಅವರು ಮಾಡಿದರು. ಈಗ ಆ ಒಂದು ಏನು ಅದೆಲ್ಲ ಮೂರು ಸ್ಥಳಗಳಿಗೆ ಭೇಟಿ ಕೊಟ್ಟ ನಂತರ ಮಾಧ್ಯಮಗಳಿಗೂ ಸಹ ಒಂದು ಶ್ಯಾಮ್ ಭಟ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು ಏನು ಮಾನವ ಹಕ್ಕುಗಳ ಉಲ್ಲಂಘನೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಜೀವಿಸುವ ಹಕ್ಕು ಇರುತ್ತೆ. ಈ ಒಂದು ಜೀವಿಸುವ ಹಕ್ಕು ಇರುವಂಥ ಸಂದರ್ಭದಲ್ಲಿ ಈಗೇನು ಎನ್ಕೌಂಟರ್ನಲ್ಲಿ ಬಲಿಯಾಗಿದ್ದಾನೆ ರಿತೇಶ್ ಕುಮಾರ್ ಅವರು ಯಾವುದೇ ರಾಜ್ಯದವರು ಇರ್ಬೋದು, ಆದರೆ ಆ ಒಂದು ಮನುಷ್ಯ ಅನ್ನೋ ಕಾರಣಕ್ಕೆ ಅವನಿಗೆ ಜೀವಿಸುವ ಹಕ್ಕು ಇರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಅವನು ಏನು ಆಮೇಲೆ ಎನ್ಕೌಂಟರ್ ಆಗಿದೆ, ಹಾಗಾಗಿ ಆ ಒಂದು ಅಲ್ಲೇನು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಪರಿಶೀಲನೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಏನು ಶ್ಯಾಮ್ ಭಟ್ ಅವರು ಹೇಳಿದ್ದಾರೆ. ಜೊತೆಗೆ 1-2 ತಿಂಗಳ ಒಳಗಾಗಿ ನಾವು 2 ತಿಂಗಳ ಅವಧಿಯಲ್ಲಿ ಆ ಒಂದು ಸರ್ಕಾರಕ್ಕೆ ವರದಿನೂ ಸಹ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಪೊಲೀಸ್ ಕಮಿಷನರ್ ಅವರು ಒಂದು ರಿಪೋರ್ಟನ್ನು ಕಳಿಸಿದ್ರು. ಆ ರಿಪೋರ್ಟಿನ ಆಧಾರದಲ್ಲಿ ನಮ್ಮಲ್ಲಿ ಒಂದು ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೇವೆ. ಯಾವಾಗಲೂ ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಅದರ ಬಗ್ಗೆ ರಿಪೋರ್ಟ್ಗಳು ಬಂದಲ್ಲಿ ಅಥವಾ ಮಾಧ್ಯಮದಲ್ಲಿ ಯಾವುದಾದ್ರು ನ್ಯೂಸ್ ಪ್ರಕಟ ಆದ ತಕ್ಷಣ ನಮ್ಮಲ್ಲಿ ಸ್ವಯಂ ಪ್ರೇರಿತ ದೂರನ್ನು, ಮಾಧ್ಯಮದಲ್ಲಿ ಪ್ರಕಟವಾದರೆ ಸ್ವಯಂ ಪ್ರೇರಿತ ದೂರನ್ನು ದಾಖಲು ಮಾಡ್ತೇವೆ. ಪೊಲೀಸು ಆಯುಕ್ತರ ಒಂದು ವಿಶೇಷ ವರದಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ಆ ವಿಶೇಷ ವರದಿಯ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಯಾವುದೇ ಎನ್ಕೌಂಟರ್ಗಳು ನಡೆದಾಗ ಆ ಎನ್ಕೌಂಟರ್ನ ಬಗ್ಗೆ ನಮ್ಮಲ್ಲಿ ಅಥವಾ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ದೂರು ದಾಖಲಾಗುತ್ತದೆ. ಅವರು ಪ್ರಕರಣವನ್ನು ದಾಖಲು ಮಾಡಿ ವಿಚಾರಣೆಯನ್ನು ಮಾಡ್ತಾರೆ ಅಥವಾ ನಮ್ಮಲ್ಲಿ ವಿಚಾರಣೆ ನಡೆಯುತ್ತದೆ. 2 ಕಡೆ ವಿಚಾರಣೆಯನ್ನು ನಡೆಸಲಿಕ್ಕೆ ಅವಕಾಶ ಇಲ್ಲ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ನಲ್ಲಿ ಇದರ ಬಗ್ಗೆ ಯಾವುದೇ ದೂರನ್ನು ಅವರು ಈವರೆಗೆ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳೋದು ನಮಗೆ ಕನ್ಫರ್ಮ್ ಮಾಡಿಕೊಂಡು ನಾವು ಈ ಪ್ರಕರಣವನ್ನು ತನಿಖೆಗಾಗಿ ತೆಗೆದುಕೊಂಡಿದ್ದೇವೆ. ಇವತ್ತು ಬಂದು ಇದರ ಸ್ಥಳವನ್ನು ನಾವು ಪ್ರತ್ಯಕ್ಷವಾಗಿ ವೀಕ್ಷಿಸಿದ್ದೇವೆ. ಅಂದರೆ ಎಲ್ಲಿ ಪ್ರಕರಣ ಆರಂಭ ಎಲ್ಲಿಂದ ಆಯಿತು ಅಂತ ಹೇಳುವಲ್ಲಿಂದ ನಾವು ಆರಂಭಿಸಿದ್ದೇವೆ. ಯಾಕೆಂದರೆ ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಎನ್ಕೌಂಟರ್ಗೆ ಸಂಬಂಧಪಟ್ಟದ್ದು. ಅಂದರೆ ಯಾವ ವ್ಯಕ್ತಿ ಪೊಲೀಸ್ ಗುಂಡಿನಿಂದ ಮೃತ ಹೊಂದಿದ್ದಾನೋ ಆ ಪೊಲೀಸ್ ಗುಂಡು ಹಾರಿಸುವುದು ಜಸ್ಟಿಫೈಬಲ್ ಎಂಬುದನ್ನು ನಾವು ನೋಡಬೇಕಾಗ್ತದೆ. ಆ ದಿಶೆಯಲ್ಲಿ ನಾವು ಬಂದಿದ್ದೇವೆ. ಆದರೆ ಈ ಪ್ರಕರಣ ನಡೆದಂಥ ಸ್ಥಳದಿಂದ ನಾವು ಆರಂಭಿಸಿದ್ದೇವೆ. ಆ ಸ್ಥಳವನ್ನು ನೋಡಿದ್ದೇವೆ. ಅಲ್ಲಿನ ನಂತರ ಎಲ್ಲಿ ಎನ್ಕೌಂಟರ್ ನಡೆದೆಯೋ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೇವೆ. ಈಗ ನಾವು ಆ ಪ್ರಕರಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಕಂಪ್ಲೇಂಟ್ ಇದ್ದಾರೆ. ಅವರನ್ನು ನಾವು ಸ್ವಲ್ಪ ಹೊತ್ತು ಈಗ ಇದರ ಬಗ್ಗೆ ವಿಚಾರಿಸಿದ್ದೇವೆ. ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಇಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳೋದಕ್ಕಾಗಿ ನಾವು ಅವರನ್ನು ಮತ್ತೆ ಈಗ ಮಾತನಾಡಿಸ್ಲಿಕ್ಕಿದ್ದೇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ನಾವು ಕೇವಲ ಏನು ಎನ್ಕೌಂಟರ್ ಮಾಡಿದ ಕೂಡಲೇ ಎನ್ಕೌಂಟ್ರು ಏನು ಒಳ್ಳೆಯದಂತೂ ಹೇಳಲ್ಲ, ಕೆಟ್ಟದಂತೂ ಹೇಳಲ್ಲ. ನಾವು ತನಿಖೆ ಮಾಡ್ತೀವಿ ಮತ್ತು ಸಾಕ್ಷ್ಯಗಳ ಒಂದು ಮಾಹಿತಿ ಮೂಲಕ ಮಾಹಿತಿನೂ ಸಹ ಸಂಗ್ರಹ ಮಾಡ್ತೀವಿ. ಈ ಒಂದು ಘಟನೆ ಏನು ನಡೆದಿದೆ, ಏನು ಯಾವ ಕಾರಣಕ್ಕಾಗಿ ಆಯಿತು ಮತ್ತು ಹೆಂಗಾಯಿತು ಮತ್ತು ಈ ಸಂದರ್ಭದಲ್ಲಿ ಏನು ಎನ್ಕೌಂಟರ್ ಆಗಿದೆ ಅದು ಏನು ಸರಿಯಾದ ಅಂದರೆ ಅಲ್ಲೇನಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಪಡ್ಕೊಳ್ತಾ ಇದ್ದೀವಿ. ಎಲ್ಲ ರೀತಿಯ ಎಲ್ಲ ಮಗ್ಗುಲುಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ. ಮತ್ತು ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾದಂದರೆ ಈಗ ಅತ್ಯಾಚಾರ ಪ್ರಕರಣ ಇರ್ಬೋದು ಮತ್ತು ಏನು ಎನ್ಕೌಂಟರ್ ಪ್ರಕರಣ ಈ ಎರಡನ್ನೂ ಸಹ ಈಗಾಗಲೇ CID
ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ತನಿಖೆ ಸಹ ಪ್ರಗತಿಯಲ್ಲಿದೆ. ಈಗ ಅದೇ ಹಿರಿಯ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ ಮತ್ತು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದೇ ಹಂತದಲ್ಲಿನೇ ಮಾನವ ಹಕ್ಕುಗಳ ಆಯೋಗ ಸಹ ಇವತ್ತು ಭೇಟಿ ಕೊಟ್ಟಿದೆ. ಅಲ್ಲದೆ ಏನು ತಮಗೆ ದೂರು ಬಂದಿದೆ, ಆ ಒಂದು ದೂರನ್ನು ಆಧರಿಸಿ ನಾವು ಇವತ್ತೇನೆಂದರೆ ಆ ಒಂದು ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದೇವೆ. ಜೊತೆಗೆ ಆ ಒಂದು ಮನವಿನ ಪ್ರಕರಣ ದಾಖಲಿಸಿಕೊಂಡು ನಾವು ತನಿಖೆನ ಆರಂಭಿಸಿದ್ದೇವೆ. ಈ ಒಂದು ತನಿಖೆ ಆದಷ್ಟು ಬೇಗ ಮುಗಿಸ್ತೀವಿ. ಯಾಕಂದರೆ ಈಗ ಯಾವುದೇ ಒಂದು ಎನ್ಕೌಂಟರ್ ಪ್ರಕರಣ ನಡೆದು ಸಹ ಸಾಮಾನ್ಯವಾಗಿ ಮಾನವ ಹಕ್ಕುಗಳ ಆಯೋಗ ತನಿಖೆ ಮಾಡಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕಂಪ್ಲೇಂಟ್ ಬರದೇ ಇದ್ದರೂ ಸಹ ನಾವು ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಈಗಾಗಲೇ ಪೊಲೀಸ್ ಇನ್ಸ್ಪೆಕ್ಟರ್ ದೂರು ಕೊಟ್ಟಿದ್ದಾರೆ. ಆ ದೂರನ್ನು ಆಧರಿಸಿ ನಾವು ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಆರಂಭಿಸಿದ್ದೀವಿ. ಈಗಾಗಲೇ ಎನ್ಕೌಂಟರ್ ಮಾಡಿದಂತಹ ಅನ್ನಪೂರ್ಣ ಅವ್ರನ್ನ ವಿಚಾರಣೆ ಮಾಡಿದ್ದೇವೆ ಮತ್ತು ಮುಂದೆನೂ ಸಹ ಅವ್ರನ್ನ ವಿಚಾರಣೆ ಮಾಡಿ ಅವರಿಂದ ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀವಿ. ಇಲ್ಲಿ ಅನಿವಾರ್ಯತೆ ಇತ್ತ ಅಲ್ಲಿ ಎನ್ಕೌಂಟರ್ ಮಾಡೋದು ಇತ್ಯಾದಿಗಳ ಒಂದು ಮಾಹಿತಿನೂ ಸಹ ಸಂಗ್ರಹ ಮಾಡ್ತಾ ಇದ್ದೀವಿ. ಒಟ್ಟಾರೆ ಆ ಒಂದು ರಿತೇಶ್ ಕುಮಾರ್ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆ ಒಂದು ಮತ್ತು ಕೊಲೆ ಮಾಡಿದ್ದ ಆ ಆರೋಪಿ ಆರೋಪಿ ಮೇಲೆ ಎನ್ಕೌಂಟರ್ ಮಾಡಿದ್ದಾರೆ. ಆ ಎನ್ಕೌಂಟರ್ ಸಂಬಂಧಪಟ್ಟಂಗೆ ನಾವು ಅದನ್ನು ಕೇಂದ್ರೀಕೃತವಾಗಿ ನಾವು ತನಿಖೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಎನ್ಕೌಂಟರ್ ಮಾಡಿ ಸಾರ್ವಜನಿಕರಿಂದ ಶಹಬಾಷ್ಗಿರಿ ಪಡೆದಿದ್ರು, ಅವರಿಗೆ ಒಂದು ರೀತಿಯಲ್ಲಿ ಢವಢವ ಶುರುವಾಗಿದೆ. ಯಾವ ಹಂತದಲ್ಲಿ ಏನಾಗುತ್ತೆ ಅನ್ನೋ ಒಂದು ಭಯ ಅಂತೂ ಖಂಡಿತವಾಗಿಯೂ ಇದೆ. ಮುಂದಿನ ದಿನಗಳಲ್ಲಿ ಮಾನವ ಹಕ್ಕುಗಳ ಆಯೋಗ ವರದಿ ಕೊಡುತ್ತೆ, ಅದು ಮತ್ತು ಮುಂದೆ ಕ್ರಮ ಕೈಗೊಳ್ತಾ ಅನ್ನೋದ್ರ ಮೇಲೆ ಅವರ ಭವಿಷ್ಯನೂ ಸಹ ನಿರ್ಧಾರವಾಗಿದೆ. ಯಾಕಂದರೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಆಯೋಗ ಎನ್ಕೌಂಟರ್ ಪ್ರಕರಣಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳು ಸಂಕಷ್ಟಕ್ಕೆ ಗುರಿಯಾಗಿದ್ದನ್ನು ನೋಡಿದ್ದೇವೆ. ಈ ಹುಬ್ಬಳ್ಳಿಯಲ್ಲಿ ನಡೆದಂಥ ಪ್ರಕರಣವೂ ಸಹ ಅತ್ಯಾಚಾರ ಸಾರ್ವಜನಿಕರ ಸಾಕಷ್ಟು ಒತ್ತಡನೂ ಇತ್ತು. ಜೊತೆಗೆ ಆ ಒಂದು ಆರೋಪಿಯನ್ನು ತಪ್ಪಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಆದರೆ ಈಗ ಒಂದು ರೀತಿಯಲ್ಲಿ ಕಾನೂನು ಹೊರತಾಗಿ ಯಾರೂ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಮಾನವ ಹಕ್ಕುಗಳ ಆಯೋಗ ಸಹ ತನ್ನದೇ ಆದ ಒಂದು ತನಿಖೆನ ಆರಂಭಿಸಿದೆ. ಈಗ ಅನಿವಾರ್ಯ ಆದಲ್ಲಿ ಅವರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಒಂದು ವೇಳೆ ಮಾಹಿತಿ ಕೇಳಿದ್ರೆ ಅವ್ರಿಗೂ ಕೊಡ್ತೀವಿ. ಆದರೆ ಈಗ ನಾವು ಪ್ರಥಮವಾಗಿ ಪ್ರಕರಣ ದಾಖಲಿಸ್ಕೊಂಡಿರೋದ್ರಿಂದ ನಾವೇ ವಿಚಾರಣೆ ಆರಂಭಿಸಿದ್ದೇನೋ ಒಂದು ಮಾತನ್ನು ಶ್ಯಾಮ್ ಭಟ್ ಅವರು ಹೇಳಿದ್ದಾರೆ. ಒಟ್ಟಾರೆ ಎನ್ಕೌಂಟರ್ ಪ್ರಕರಣದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಎನ್ಕೌಂಟರ್ ಮಾಡಿದಂತಹ ಅಧಿಕಾರಿಗಳಲ್ಲಿ ಢವಢವ ಶುರುವಾಗಿದೆ. ಮುಂದೆ ಯಾವ ರೀತಿ ವಿಚಾರಣೆ ನಡೆಯುತ್ತೆ ಮತ್ತು ರಿಪೋರ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಒಂದು ಪೊಲೀಸ್ ಅಧಿಕಾರಿಗಳ ಎನ್ಕೌಂಟರ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಭವಿಷ್ಯ ಸಹ ನಿರ್ಧಾರವಾಗುತ್ತೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.